ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಬಾಲ್ಯ ವಿವಾಹ, ದೇವದಾಸಿ ಪದ್ಧತಿ ನಿರ್ಮೂಲನೆಗೆ ಸಂಘ ಸಂಸ್ಥೆಗಳ ಸಮನ್ವಯತೆ ಅಗತ್ಯ ಎಂದ ಶಶಿಧರ್ ಕೋಸಂಬೆ. ಅತಿಥಿ ಉಪನ್ಯಾಸಕರ ಪ್ರತಿಭಟನೆಗೆ ಸಾಥ್ ಕೊಟ್ಟ ವಿದ್ಯಾರ್ಥಿಗಳು, ಉಪನ್ಯಾಸಕರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ ವಿದ್ಯಾರ್ಥಿಗಳು. ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಶಾ ಕಾರ್ಯಕರ್ತರ ಪ್ರತಿಭಟನೆ. ಆಶಾ ನಿಧಿ ಪೋರ್ಟಲ್ ಸಮಸ್ಯೆ ಸರಿಪಡಿಸಲು ಒತ್ತಾಯ. ವಾರ್ತೆಗಳ ವಿವರ. ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸೇವಾ ಖಾಯಮಾತಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ವಿದ್ಯಾರ್ಥಿಗಳು ಸಾಥ್ ನೀಡಿದ್ದು, ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತರಗತಿಗಳನ್ನು ಬಹಿಷ್ಕರಿಸಿ ಕಳೆದ 28 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದು, ಅತಿಥಿ ಉಪನ್ಯಾಸಕರಿಗೆ ಸರಳಾದೇವಿ ಕಾಲೇಜಿನ ವಿದ್ಯಾರ್ಥಿಗಳು ಬೆಂಬಲ ನೀಡಿದರು. ನಾಳೆ ಬೆಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅತಿಥಿ ಉಪನ್ಯಾಸಕರು ತಮ್ಮ ಪ್ರಮುಖ ಬೇಡಿಕೆಯಾದ ಸೇವಾ ಖಾಯಮಾತಿ ವಿಚಾರದಲ್ಲಿ ಸರ್ಕಾರವು ಸೂಕ್ತ ನಿರ್ಣಯ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಅತಿಥಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ರಾಜ್ಯ ಸಂಘಟನೆಯ ಕರೆ ಮೇರೆಗೆ ನಮ್ಮ ಹೋರಾಟ ಇವತ್ತು 28ನೇ ದಿನಕ್ಕೆ ಕಾಲಿಟ್ಟಿದೆ. ಈ 28ನೇ ದಿನಕ್ಕೆ ಕಾಲಿಟ್ಟ ಶುಭ ಸಂದರ್ಭದಲ್ಲಿ ಇವತ್ತು ನಮ್ಮ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಪ್ರಥಮ ದರ್ಜೆ ಕಾಲೇಜಿನಿಂದ ಸುಮಾರು 300 ಜನ ಅತಿಥಿ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಜೊತೆಗೂಡಿಬಿಟ್ಟು ಇವತ್ತು ಡೊಳ್ಳು ಕುಣಿತ ಮೆರವಣಿಗೆ ಮುಖಾಂತರ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಈ ಕೂಡಲೇ ಸಲ್ಲಿಸಿದ್ದೀವಿ ಈಗಾಗಲೇ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆ 21/12/2023 ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಹೇಳಿ ಈಗಾಗಲೇ ಮಾಹಿತಿ ನಮಗೆ ಬಂದಿದೆ. ಹಾಗಾಗಿ ಇವತ್ತು ಮಾನ್ಯ ಏನು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮತ್ತು ಕ್ಯಾಬಿನೆಟ್ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಸರ್, ಈಗಾಗಲೇ ನಮ್ಮ ಹೋರಾಟ ಒಂದು 28ನೇ ದಿನಕ್ಕೆ ಕಾಲಿಟ್ಟಿದೆ. ಆಮೇಲೆ 20 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ, ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಆಡಲೇಬೇಕು ಸರ್ ಈ ಸಾರಿ. ಯಾಕಪ್ಪ ಅಂತಂದರೆ ಈ ಕಳೆದ ಸುಮಾರು 28 ದಿನಗಳಲ್ಲಿ ನಾವು ಹೋರಾಟವನ್ನು ಮುನ್ನಡೆಸ್ಕೊಂಡು ಬಂದಿವಿ. ಆದರೆ ಬೆಳಗಾವಿ ಅಧಿವೇಶನದಲ್ಲಿ ನಮಗೆ ಯಾವುದೇ ರೀತಿಯಿಂದ ಸರ್ಕಾರದಿಂದ ಸಕಾರಾತ್ಮಕವಾಗಿರ್ತಕ್ಕಂಥ ಸ್ಪಂದನೆ ಸಿಗಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಪ್ಪ ಅಂತಂದರೆ ಆಯಾ ಕಾಲೇಜಿನ ಮುಂಭಾಗದಲ್ಲಿ ತರಗತಿಗಳನ್ನು ಬಹಿಷ್ಕರಿಸಿಬಿಟ್ಟು ಹೋರಾಟಕ್ಕೆ ಇಳಿದ್ವಿ. ಆದರೆ ಈ ಹೋರಾಟ ನಾಳೆ ನಮಗೆ ಕ್ಯಾಬಿನೆಟ್ ಮೀಟಿಂಗ್ನ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾರ್ ಅವರು ನಮಗೆ ಶುಭ ಸುದ್ದಿಯನ್ನು ನೀಡಲಿದ್ದಾರೆ ಅಂತಕ್ಕಂಥ ಎಲ್ಲ ಆಶಾಭಾವನೆಯನ್ನು ಈ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ 11,000 ಜನ ಅತಿಥಿ ಉಪನ್ಯಾಸಕರು ಆಶಾಭಾವನೆಯಿಂದ ಇದ್ದಾರೆ. ಹಾಗಾಗಿ ತಮಗೆ ನಾನು ಕೈ ಮುಗಿದು ಈ ಒಂದು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ, ದಯಮಾಡಿ ನಮಗೆ ನ್ಯಾಯ ಕೊಟ್ಟರು ಸರ್. ನಾಳಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಮತ್ತು ಈ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಒಂದು ತಾರತಮ್ಯ ಇಲ್ಲದೆ ಒಂದು ನ್ಯಾಯ ಸಿಗಲಿ, ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ ಅವರು. ನೀವು ನ್ಯಾಯ ಕೊಟ್ಟೇ ಕೊಡ್ತಾರಂತಕ್ಕಂಥ ಒಂದು ಭರವಸೆ ಇದೆ. ನಮಗೆ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟವಾಗುತ್ತೆ ಸರ್. 29 ಡೇಸ್ ಆಯ್ತು, 29 ದಿನ ಆಯಿತು ಇವತ್ತಿನವರೆಗೆ ನಮ್ಗೊಂದು ಕ್ಲಾಸಸ್ನು ನಡೆದಿಲ್ಲ. ಅತಿಥಿ ಉಪನ್ಯಾಸಕರು ಕ್ಲಾಸಸ್ ತಗೊಂಡಿಲ್ಲ ನಮ್ಗೆ ಇವಾಗವರೆಗೆ. ಎದಕ್ಕೆ ತಗೊಂಡಿಲ್ಲ? ಅವ್ರಿಗೆ ಉದ್ಯೋಗವನ್ನು ಖಾಯಂ ಮಾಡಿಲ್ಲ. ಅವ್ರಿಗೆ ನ್ಯಾಯ ಸಿಗಲೇಬೇಕು. ಅವ್ರಿಗೆ ನ್ಯಾಯ ಸಿಕ್ತಿದ್ರೇ ತಾನೇ ನಮಗೆ ಕ್ಲಾಸಸ್ ನಡೆಯೋದು. ಇದು ಅತಿಥಿ ಉಪನ್ಯಾಸಕರ ಜೊತೆಗೆ ಅನ್ಯಾಯವಾಗ್ತಾ ಇಲ್ಲ, ನಮ್ಮ ವಿದ್ಯಾರ್ಥಿಗಳ ಜೊತೆಗೂ ಅನ್ಯಾಯವಾಗುತ್ತೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸಿದ್ದರಾಮಯ್ಯ ಸರ್, ನೀವು ಏನಾದರೂ ಒಂದು ನಮ್ಮ ಬಗ್ಗೆ ಡಿಸಿಷನ್ ತಗೊಳ್ಳೇಬೇಕು. ವಿದ್ಯಾರ್ಥಿಗಳಿಗೆ ಮತ್ತೆ ಅತಿಥಿ ಉಪನ್ಯಾಸಕರಿಗೆ ನ್ಯಾಯ ಬೇಕೇ ಬೇಕು. ಅತಿಥಿ ಉಪನ್ಯಾಸಕರ ಜೊತೆಗೆ ನಾವಿದ್ದೇವೆ. ಲೋಕಸಭಾ ಚುನಾವಣೆಯಲ್ಲಿ ಬೋವಿ ಜನಾಂಗಕ್ಕೆ ಒಂದು ಟಿಕೆಟ್ ನೀಡಬೇಕು ಎಂದು ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿ ಕಾಟಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ 5 ಮೀಸಲು ಕ್ಷೇತ್ರಗಳಿದ್ದು, ಅದರಲ್ಲಿ ಬೋವಿ ಜನಾಂಗಕ್ಕೆ ಒಂದು ಟಿಕೆಟ್ ಕೊಡಬೇಕು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನೇರ್ಲಗುಂಟೆ ರಾಮಪ್ಪನವರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ನಿಶ್ಚಿತ ಎಂದು ಚಳ್ಳಕೆರೆ ತಾಲೂಕಿನ ದೇವರಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಟಿ ಕಾಟಯ್ಯ ಕಾಂಗ್ರೆಸ್ ಮುಖಂಡರನ್ನ ಒತ್ತಾಯಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಹಾಗೂ ರಾಜ್ಯದ
ಪ್ರಧಾನ KPCC ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ರಾಮಪ್ಪನವರು ಎಲ್ಲ ಕಡೆಯಿಂದ ಈಗಾಗಲೇ ನಮ್ಮ ಚಿತ್ರದುರ್ಗ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ ಸುತ್ತಾಡಿ ಅಲ್ಲಿನ ಸ್ಥಳೀಯರ ಮುಖಂಡರನ್ನು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸದಸ್ಯರನ್ನು ಎಲ್ಲರನ್ನೂ ಸಹ ಭೇಟಿ ಮಾಡಿ ಪಕ್ಷದ ಬಗ್ಗೆ ಚರ್ಚೆ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಗೆ ನನಗೆ ಎಲ್ಲರೂ ಅವಕಾಶ ಮಾಡಿಕೊಡಬೇಕು, ನಾನು ಸ್ಥಳೀಯ ಅಭ್ಯರ್ಥಿಯಾಗಿದ್ದು ನಿಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುವ ವ್ಯಕ್ತಿಯಾಗಿರುತ್ತೇನೆ ಎಂದು ಎಲ್ಲರಿಗೂ ಮನವರಿಕೆ ಮಾಡಿ ಸುತ್ತಾಡುತ್ತಿರುತ್ತಾರೆ. ಹಾಗೂ ಅವರು ಇಲ್ಲಿನ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನೇರಲಗಟ್ಟೆ ಗ್ರಾಮದ ಅಭ್ಯರ್ಥಿ ಎಂ ರಾಮಪ್ಪ, ಸ್ವಂತ ಊರು ನೇರಲಗುಡ್ಡೆ, ಇಲ್ಲಿ ಕಾಪರ ನೇರಲಗುಡ್ಡೆ ಆಗಿರೋದ್ರಿಂದ ಇಲ್ಲಿನ ಎಲ್ಲ ಜನಗಳಿಗೆ ಕಷ್ಟ ಸುಖಕ್ಕೂ ಎಲ್ಲದಕ್ಕೂ ಸಹ ಸ್ಪಂದಿಸುವ ವ್ಯಕ್ತಿಯಾಗಿದ್ದಾರೆ. ಇಂತಹ ವ್ಯಕ್ತಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದ್ದೇ ಆದಲ್ಲಿ ಎಲ್ಲ ಜನಾಂಗ ಸೇರಿ ಇವರಿಗೆ ಅತಿ ಹೆಚ್ಚಿನ ಬಹುಮತಗಳನ್ನು ಕೊಟ್ಟು ಗೆಲ್ಲಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತೇಳಿ ಹೇಳ್ಬೋದು. ಹಾಗೂ ನಮ್ಮ ರಾಜ್ಯದಲ್ಲಿ 8 ಕ್ಷೇತ್ರಗಳಲ್ಲಿ SC ಮೀಸಲು ಇರುವುದರಿಂದ SC ಕ್ಷೇತ್ರಗಳ ಪೈಕಿ ಇವರು ಬೋವಿ ಜನಾಂಗಕ್ಕೆ ಸೇರುವ ಅಭ್ಯರ್ಥಿಯಾಗಿರೋದ್ರಿಂದ 5ರಲ್ಲಿ 1 ಬೋವಿ ಜನಾಂಗಕ್ಕೆ ಕೊಟ್ಟಿದ್ದೇ ಆದಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಬೋವಿ ಜನಾಂಗದ ಮತಗಳನ್ನು ಕಾಂಗ್ರೆಸ್ ಪಕ್ಷ ಸೆಳೆಯುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತೇಳಿ ಹೇಳ್ಬೋದು. ಬಾಲ್ಯ ವಿವಾಹ ಮತ್ತು ದೇವದಾಸಿ ಪದ್ಧತಿ ತಡೆಗಟ್ಟುವಲ್ಲಿ ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು ಇಲಾಖೆಗಳ ಸಹಕಾರ ಅಗತ್ಯವಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಹೇಳಿದರು. ರೀಡ್ಸ್ ಸಂಸ್ಥೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು CACL ಕರ್ನಾಟಕ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯ BDA ಫುಟ್ಬಾಲ್ ಮೈದಾನದ ವೇದಿಕೆ ಸಭಾಂಗಣದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಬಾಲ್ಯ ವಿವಾಹ ಮತ್ತು ದೇವದಾಸಿ ಪದ್ಧತಿಯ ತಡೆಗಟ್ಟುವಲ್ಲಿನ ಸವಾಲುಗಳು ಮತ್ತು ಪರಿಹಾರ ಕುರಿತ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಶಕ್ತ ಭಾರತ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರವು 2030ರ ವೇಳೆಗೆ ಬಾಲ್ಯ ವಿವಾಹ ಮುಕ್ತ ಮಾಡಲು ಪಣ ತೊಟ್ಟಿದೆ. ಅದೇ ರೀತಿಯಾಗಿ ಸಮುದಾಯ ಸಂಘಟನೆಗಳು, ಪೋಷಕರು, ಎಲ್ಲ ಸರ್ಕಾರಿ ಇಲಾಖೆಗಳು ಜೊತೆಗೂಡಿ ರಾಜ್ಯ ಸರ್ಕಾರವನ್ನು ಬಾಲ್ಯ ವಿವಾಹ ಮುಕ್ತ ಮಾಡಲು ಸಮನ್ವಯತೆ ಅಗತ್ಯವಿದೆ ಎಂದರು. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಸ್ವತಂತ್ರಕ್ಕಿಂತ ಪೂರ್ವದಿಂದಲೂ ಅಂದ್ರೆ 1929ರಿಂದ ನಮ್ಮ ದೇಶದಲ್ಲಿ ಬಾಲ್ಯ ನಿಷೇಧ ಅಂತಕ್ಕಂಥ ನಿಯಮ, ಕಾನೂನು, ಕಾಯ್ದೆ ಜಾರಿಯಲ್ಲಿದೆ. ಈಗ ನಾವು 1929 ಬಂದ್ರೆ 3 ವರ್ಷ ಪೂರೈಸ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರ ಕೂಡ ಹೇಳಿದೆ, 2030ರವರೆಗೆ ಬಾಲ್ಯ ವಿವಾಹ ಮುಕ್ತ ದೇಶ ನಾವು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಕೂಡ ಈಗಾಗಲೇ ಸಾಕಷ್ಟು ಮಾಡಿದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯವರು ಕೂಡ ಇತ್ತೀಚೆಗೆ 2 ತಿಂಗಳಿಗಿಂತ ಮುಂಚೆ ಒಂದು ಸರ್ಕ್ಯುಲರ್ ಹೊರಡಿಸಿದ್ರು, ಬಾಲ್ಯ ಮುಕ್ತ ಕರ್ನಾಟಕ. ಎಷ್ಟು ಸಾರಿ ನಾವೆಲ್ಲ ಮುಕ್ತ ಮುಕ್ತ ಅಂತಕ್ಕಂಥ ಪದ ಬಳಸ್ತಾ ಇದ್ದೀವಿ, ಆದರೆ ಅದು ವಾಸ್ತವಿಕತೆಯಲ್ಲಿ ಅದು ಆಗ್ತಾ ಇಲ್ಲ. ಇದಕ್ಕೆ ಹೊಣೆಗಾರರು ಯಾರು? ಗ್ರಾಮ ಮಟ್ಟದಿಂದ ನಮ್ಮ ರಾಜ್ಯ ಮಟ್ಟದವರೆಗೆ ಬಾಲ್ಯ ನಿಷೇಧ ಕಾಯ್ದೆ ಸೆಕ್ಷನ್ 16ರ ಪ್ರಕಾರ ಎಲ್ಲ ತಳಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಬಾಲ್ಯ ನಿಷೇಧಾಧಿಕಾರಿಗಳು ಇದ್ದಾರೆ. ಮತ್ತೆ ಅವ್ರ ಗಮನಕ್ಕೆ ಎಲ್ಲ ಬರ್ತಾ ಇಲ್ವಾ? ಇವತ್ತಿನ ದಿವಸ RCS ಪ್ರೋಟೋಕಾಲ್ ಪ್ರಕಾರ ರಾಜ್ಯದಲ್ಲಿ 28,657 ಬಾಲ ತಾಯಂದಿರು ಗರ್ಭಿಣಿಯರಾಗಿದ್ದಾರೆ. ಇದು ನಾವು ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲ ರಾಜ್ಯದ ಮೂಲೆ ಮೂಲೆಯಲ್ಲಿ ಇದು ಸಂಖ್ಯೆ. ಇದು ಅವರ ಆ ತಾಯಿ ಕಾರ್ಡ್ ಕೊಡ್ತಕ್ಕಂತ ಸಂದರ್ಭದಲ್ಲಿ ಇದು ಆಧಾರ್ ಕಾರ್ಡ್ ಕೊಟ್ಟಂತ ಮಾಹಿತಿ ಅನುಸಾರ ಇದು ಅದು ವಾಸ್ತವಿಕತೆಯಿಂದ ಅದು ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಬಹಳಷ್ಟು ಸತ್ಯ ಹೇಳ್ತಾ ಇದೆ. ಆಧಾರ್ ಕಾರ್ಡ್ ಯಾವುದೇ ಕಾರಣಕ್ಕೂ ಜನ್ಮ ದಿನಾಂಕಕ್ಕೆ ಯೋಗ್ಯವಾದ ದಾಖಲೆ ಅಲ್ಲ ಅಂತ ಹೇಳ್ತಾ ಇದೆ. ನಾನು ಕೂಡ ನಮ್ಮ ಆಯೋಗದ ಎಲ್ಲ ಸದಸ್ಯರು ಅಧ್ಯಕ್ಷರು ಕೂಡ ಸಭೆ ಹೋದಂತ ಸಂದರ್ಭದಲ್ಲಿ ಬರೀ ಪಾಠ ಮಾಡ್ತಾನೆ ಇದ್ರೆ ಅದಕ್ಕೆಲ್ಲ ಎಚ್ಚರಿಕೊಳ್ತಾ ಇಲ್ಲ. ಇದು ಬಹಳ ದುರಂತ. ಇಷ್ಟೆಲ್ಲ ನಿಯಮಗಳಿದ್ರು ಕೂಡ ಯಾಕೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋದೇ ಒಂದು ಬಹಳ ನೋವಿನ ಸಂಗತಿ ಇದೆ. ಇಲ್ಲಿ ನಾವು ಶಾಲೆಯ ಶಿಕ್ಷಣ ಇಲಾಖೆಯಲ್ಲಿ ಹೋದ್ರೆ ಪ್ರಾಥಮಿಕ ಸಂಖ್ಯೆ ಕೇಳಿದ್ರೆ
ಒಂದೊಂದು ಜೊತೆ 500, 600 ಹಿಂಗಿದೆ ಹಂಗಿದೆ ಅಂತ 1,000 ಎಲ್ಲೂ ಹಾಕಲ್ಲ. ಆದ್ರೆ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 62,000 ಮಕ್ಕಳು ನಮ್ಮ ಶಿಕ್ಷಣ ಇಲಾಖೆ ಶಾಲೆಯಿಂದ ವಂಚಿತರಾಗಿದ್ದ ಶಾಲೆಯಿಂದ ಹೊರಗೆ ಹೋಗಿದ್ದಾರೆ. ಅಲ್ಲಿ 62,000 ಮಕ್ಕಳು ಹೊರಗೆ ಹೋಗಿದ್ದಾರೆ. ಈ ಶಿಕ್ಷಣ ಇಲಾಖೆ ಕೇಳಿದ್ರೆ 1,000 ಸಂಖ್ಯೆ ದಾಟಲ್ಲ ಜಿಲ್ಲೆಯಲ್ಲಿ. 8 ಜಿಲ್ಲೆಯಲ್ಲಿ ಅಂದ್ರೆ 8,000 ದಾಟಲ್ಲ. 62,000 ಮಕ್ಕಳು. ಮತ್ತೆ ಇನ್ನು ಬಾಲತಾಯಂದಿರು ಗರ್ಭಧಾರಣೆ ಗರ್ಭದರ್ಶನ ಪ್ರಕರಣ ಬಗ್ಗೆ ನೋಡಿದ್ರೆ 22,657. ಮತ್ತೆ ನಮ್ಮ ಪ್ರಜಾವಾಣಿ ಪತ್ರಿಕೆಯಲ್ಲಿ ಆಗಿತ್ತು 45,557 ಆಗಿತ್ತು ಬಾಲ ಗರ್ಭಿಣಿಯರ ಸಂಖ್ಯೆ. ಅದು ಒಂದು ಸುದ್ದಿ ಆಗಿತ್ತು. ಅಂದ್ರೆ ಇಷ್ಟೆಲ್ಲ ಸಂಖ್ಯೆ ಇದೆ, ಅದು ಶಿಕ್ಷಣ ಇಲಾಖೆ ಎಲ್ಲಿ ಎಡುತ್ತಾ ಇದೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆ. ರೀಡ್ ಸಂಸ್ಥೆ ಅಧ್ಯಕ್ಷ ಬಿ ಸಿದ್ದರಾಮಯ್ಯ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬಾಲ್ಯ ವಿವಾಹ ಮತ್ತು ದೇವದಾಸಿ ಪದ್ಧತಿಗಳಿಗೆ ಮೂಲ ಕಾರಣ ಬಡತನ. ಸರ್ಕಾರವು ಬಡತನ ನಿರ್ಮೂಲನೆಗಾಗಿ ಸಾಕಷ್ಟು ಶ್ರಮಿಸುತ್ತಿದೆ. ಮನುಷ್ಯ ಬುದ್ಧಿಜೀವಿಯಾಗಿದ್ದು ಜ್ಞಾನ ಮತ್ತು ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಮೂಢನಂಬಿಕೆ ತೊಲಗಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಸಾಮಾನ್ಯ ನಿಮಗೆಲ್ಲ ಗೊತ್ತಾಗೆ ತಿಳಿದಾಗೆ ಮನುಕುಲಕ್ಕೆ ಬಹುದೊಡ್ಡ ಆಸ್ತಿ ಅಂದರೆ ಮಕ್ಕಳು. ಅವರು ನಮ್ಮ ರಾಷ್ಟ್ರದ ಪ್ರಜೆಗಳು. ಯಾವುದೇ ಜಾತಿ ಧರ್ಮ ಪಂಥಕ್ಕೆ ಸೇರಲಿ ಮಕ್ಕಳನ್ನು ಪ್ರೀತಿಸಬೇಕು, ಪೋಷಿಸಬೇಕು, ರಕ್ಷಿಸಬೇಕಂತೂ ಸರ್ಕಾರ ಮತ್ತು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಮಕ್ಕಳು ಈ ದೇಶದ ಆಸ್ತಿ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ತಾರೆ, ಯಾವ ದೇಶದಲ್ಲಿ ಮಕ್ಕಳು ನಂತರ ಆ ದೇಶ ಪ್ರಜ್ವಲಿಸುತ್ತೆ. ಹಾಗೆ ಮಕ್ಕಳು ನಮ್ಮ ನಾಡಿನ ಬಹುದೊಡ್ಡ ಮಾನವ ಸಂಪನ್ಮೂಲ. ಈ ಬಹುದೊಡ್ಡ ಮಾನವ ಸಂಪನ್ಮೂಲ ಇತ್ತೀಚೆಗೆ ಬಾಲ್ಯ ವಿವಾಹ ಮತ್ತು ದೇವದಾಸಿ ಪದ್ಧತಿ ಅಂತ ಅನಿಷ್ಟ ಪದ್ಧತಿಗಳು ಮಕ್ಕಳ ಭವಿಷ್ಯಕ್ಕೆ ಕೆಟ್ಟ ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ. ಮತ್ತೆ ಇದರಿಂದಾಗಿ ಮಕ್ಕಳ ಮೇಲೆ ಅನೇಕ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಸಮಸ್ಯೆಗಳು ಬಹುದೊಡ್ಡ ಸಾಮಾಜಿಕ ಪಿಡುಗಾಗಿ ಪರಿಣಮಿಸ್ತಾ ಇದೆ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಾಲ್ಯ ವಿವಾಹಕ್ಕೆ ಅನೇಕ ಕಾರಣಗಳಿವೆ. ಒಂದಲ್ಲ ಎರಡಲ್ಲ. ಬಡತನ, ಅನಕ್ಷರತೆ, ಮೂಢನಂಬಿಕೆ, ಬೇರೆ ಬೇರೆ ಅನೇಕ ಕಾರಣಗಳಿದ್ದಾವೆ. ಅದೇ ತರ ದುಷ್ಪರಿಣಾಮಗಳು ಸಹ ಒಂದಿಲ್ಲ ಎರಡಿಲ್ಲ ತುಂಬಾ ಇದ್ದಾವೆ. ಈ ಬಾಲ್ಯದಿಂದ ಮಕ್ಕಳು ತಮ್ಮ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಮೂಲಭೂತ ಹಕ್ಕಾದಂತ ಶಿಕ್ಷಣದಿಂದ ವಂಚಿತರಾಗೋದ್ರಿಂದ ಆ ಮಕ್ಕಳ ಮೇಲೆ ಅವರ ಮಕ್ಕಳ ಅಜ್ಞಾನಕ್ಕೆ, ಅನಕ್ಷರತೆಗೆ, ಭವಿಷ್ಯದಲ್ಲಿ ಮುಂದೆ ಅವರು ಶಿಕ್ಷಣದಿಂದ ವಂಚಿತರಾಗೋದ್ರಿಂದ ಉದ್ಯೋಗ ಅವಕಾಶಗಳಿಂದ ವಂಚಿತರಾಗ್ತಾರೆ. ಯಾವಾಗ ಉದ್ಯೋಗ ಅವಕಾಶಗಳಿಂದ ವಂಚಿತರಾಗ್ತಾರೋ ಆ ಕುಟುಂಬ ಬಡತನಕ್ಕೆ ತಳ್ಳಾಗ್ತಾರೆ. ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಲ್ಯ ವಿವಾಹ ಎಲ್ಲ ಸಮಸ್ಯೆಗಳ ಆರಂಭ. ಬಾಲ್ಯ ವಿವಾಹ ಎಲ್ಲ ಸಮಸ್ಯೆಗಳ ಉಗಮ ಅಂತ ಹೇಳ್ಬೋದು. ಆದ್ರಿಂದ ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಹಾಗಾಗಿ ಕರ್ನಾಟಕದಾದ್ಯಂತ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಈಗ ತುಂಬಾ ದೊಡ್ಡ ಬರ್ನಿಂಗ್ ಇಶ್ಯೂಸ್ ಅಂದ್ರೆ ಬಾಲ್ಯ. ಪ್ರತಿನಿತ್ಯ ಸಹ ನಾವು ಪತ್ರಿಕೆಯಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. 355 ಜನ ಬಾಲ ತಾಯಂದಿರು, 65 ಜನ ಬಾಲ ತಾಯಂದಿರು. ಎಲ್ಲಿ ನೋಡಿದ್ರು ಬಾಲ ತಾಯಂದಿರು. ಬಾಲ ತಾಯಂದಿರ ಅರ್ಥ ಅವೆಲ್ಲ ಬಾಲ್ಯ ಆಗಿದೆ. ಹೀಗಾಗಿ ಇದು ಮಕ್ಕಳ ಅಭಿವೃದ್ಧಿಗೆ ಮಾರಕ. ಈ ಮೂಲಕ ಮಕ್ಕಳ ಬದುಕುವ ಹಕ್ಕು, ರಕ್ಷಣೆ ಹಕ್ಕು, ವಿಕಾಸ ಹೊಂದುವ ಭಾಗವಹಿಸುತ್ತಿರುವ ಉಲ್ಲಂಘನೆ ಆಗ್ತದೆ. ಈ ದೃಷ್ಟಿಯಿಂದ ನಾವು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ NGOsಗಳನ್ನ CICLಗೆ, ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರೀಡ್ ಸಂಸ್ಥೆಯಿಂದ ಒಟ್ಟಾಗಿ ನಾವೆಲ್ಲ ಸೇರಿ ಕರ್ನಾಟಕ ರಾಜ್ಯವನ್ನ ಬಾಲ್ಯ ವಿವಾಹ ಮತ್ತು ದೇವದಾಸಿ ಮುಕ್ತ ರಾಜ್ಯವನ್ನಾಗಿ ಮಾಡುವಂತ ನಿಟ್ಟಿನಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸರ್ಕಾರ ಸಂಸ್ಥೆಗಳು ಕೆಲಸ ಮಾಡೋ ಅಗತ್ಯತೆ ಇದೆ. ಈ ಅಂಗವಾಗಿ ನಾವೇನೇನು ಕಾನೂನು ಬಂದು 2006 ಇದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದು 17 ವರ್ಷಕ್ಕೂ ಕರೆಕ್ಟ್ ಬಂದಿದೆ. ಆದರೂ ಬಾಲ್ಯ ವಿವಾಹ ಜೀವಂತವಾಗಿರೋದು ಒಂದು ವಿಪರ್ಯಾಸ. ಈ ಸಂದರ್ಭದಲ್ಲಿ ಬಳ್ಳಾರಿ ನಗರ ಡಿವೈಎಸ್ಪಿ ಚಂದ್ರಕಾಂತ್ ನಂದಾರೆಡ್ಡಿ, ಉಚ್ಚ ನ್ಯಾಯಾಲಯದ ಅಡಿಷನಲ್ ಅಡ್ವೊಕೇಟ್ ಜನರಲ್ ಕೇಶವರೆಡ್ಡಿ ಸೇರಿದಂತೆ ಇನ್ನಿತರರು ಗಣ್ಯರು ಭಾಗವಹಿಸಿದ್ದರು. ಕುರುಗೋಡು ಸಮೀಪದ ಸಿರಿಗೇರಿ ಗ್ರಾಮದಲ್ಲಿ ವಿವಿಧ ದೇವತೆಗಳ ಕುಂಭೋತ್ಸವವು ಅದ್ಧೂರಿಯಾಗಿ ನಡೆಯಿತು.
ಕುರುಗೋಡು ಸಮೀಪದ ಸಿರಿಗೇರಿ ಗ್ರಾಮದಲ್ಲಿ 9 ವರ್ಷಗಳಿಗೊಮ್ಮೆ ನಡೆಯುವ ಕುಂಭೋತ್ಸವದಲ್ಲಿ ಗ್ರಾಮದ ಎಲ್ಲ ದೇವತೆಗಳಿಗೆ ನೈವೇದ್ಯ ಅರ್ಪಿಸಿ ಕುಂಭಗಳನ್ನು ಹೊತ್ತು ಮೆರವಣಿಗೆ ಮಾಡಲಾಯಿತು. ಗ್ರಾಮ ದೇವತೆಗಳಾದ ಮಾರಮ್ಮ, ಕೆಂಚಮ್ಮ, ಜುಗಲಮ್ಮ, ಕುಂಬಾರ ದ್ಯಾವಮ್ಮ, ಕುರುಬರ ದ್ಯಾವಮ್ಮ, ಗರ್ಜನಗಡ್ಡೆ ತಾಯಮ್ಮ, ಸಿರಿಗೇರಮ್ಮ ಹೀಗೆ ಗ್ರಾಮದ ಎಲ್ಲ ದೇವತೆಗಳಿಗೆ ನಮಿಸುತ್ತಾ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲು ಹರಕೆ ಹೊತ್ಕೊಂಡು ಭಕ್ತಿಯನ್ನು ಸಮರ್ಪಿಸಿದ್ದಾರೆ. ಸುಮಾರು 1500ಕ್ಕೂ ಹೆಚ್ಚು ಮಂದಿ ಕುಂಭಗಳನ್ನು ಹೊತ್ತು ಭಕ್ತಿಯನ್ನು ಮೆರೆದರು. 9 ವರ್ಷಕ್ಕೊಮ್ಮೆ ನಡೆಯುವ ಈ ಕುಂಭೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆಗಾಗಿ ತೆಕ್ಕಲುಕೋಟೆಯ ಸಿಪಿಐ ಹಾಗೂ ಸಿರಿಗೇರಿ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿಗಳು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿದ್ದಾರೆ. ಜಿಲ್ಲೆಯ ಆಶಾ ಕಾರ್ಯಕರ್ತರ ವಿವಿಧ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಆಶಾ ಕಾರ್ಯಕರ್ತರ ಸೇವೆಗಳಿಗೆ ನಿಗದಿಯಾಗಿರುವ ಕೇಂದ್ರದ ಪ್ರೋತ್ಸಾಹ ಧನ ಸೇರಿದಂತೆ ಇನ್ನಿತರೆ ಚಟುವಟಿಕೆಗಳಿಗೆ ಹಣ ಬರುತ್ತಿಲ್ಲ. ರಾಜ್ಯ ಸರ್ಕಾರದ ನಿಶ್ಚಿತ ಗೌರವಧನ, ನಿಗದಿತ ರುಟೀನ್ ಚಟುವಟಿಕೆಗಳ ಗೌರವಧನ, ಆಶಾ ನಿಧಿಯ ಮೂಲಕ ಪಡೆಯುವ ವಿವಿಧ ಪ್ರೋತ್ಸಾಹ ಧನಗಳನ್ನು ಒಟ್ಟುಗೂಡಿಸಿ ಮಾಸಿಕ 15,000 ರೂಪಾಯಿಗಳ ಗೌರವಧನವನ್ನು ನಿಗದಿ ಮಾಡಬೇಕು ಎಂಬ ಒತ್ತಾಯ ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಸಂಘದ ಪದಾಧಿಕಾರಿಗಳು, ಆಶಾ ಕಾರ್ಯಕರ್ತರು ತಮ್ಮ ಬೇಡಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಜಿಲ್ಲಾ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ ವೇತನ 15,000 ನಿಗದಿ ಆಗಬೇಕು. ಆಶಾ ಪೋರ್ಟಲಿಂದ ಏನು ಅನ್ಯಾಯ ಆಗಿದೆ ಆಶಾಗಳಿಗೆ ಅದೆಲ್ಲ ಅಮೌಂಟನ್ನ ಬಿಡುಗಡೆ ಮಾಡಬೇಕು. ಹೆಚ್ಚುವರಿ ಕೆಲಸಗಳನ್ನು ಏನು ಮಾಡಿಸ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು. ಅದೇ ರೀತಿ ಆಶಾ ಕಾರ್ಯಕರ್ತೆಯರಿಗೆ ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ವಿಶ್ರಾಂತಿ ಕೊಠಡಿನ ನೀಡಬೇಕು. ಅದೇ ರೀತಿ ಆಶಾ ಪೋರ್ಟಲ್ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆನ ನಿವಾರಣೆ ಮಾಡಿ ಸುಮಾರು 3-4 ವರ್ಷಗಳಿಂದ ಆಶಾಗಳಿಗೆ ಅಮೌಂಟ್ ಬರ್ತಾ ಇಲ್ಲ. ಆ ಅಮೌಂಟನ್ನ ಇಮಿಡಿಯೇಟಾಗಿ ಬಿಡುಗಡೆ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಅದೇ ರೀತಿ ಆಶಾಗಳನ್ನ ಕಾರ್ಮಿಕರಂತೇಳಿ ಪರಿಗಣಿಸ್ಬೇಕಂತೇಳಿ ಕೇಳ್ತಾ ಇದ್ದೀವಿ. ಆಶಾ ಪೋರ್ಟಲ್ ರದ್ದು ಮಾಡಬೇಕಂತೇಳಿ ಇಂಥ ಹಲವಾರು ಸುಮಾರು 19 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಬಳ್ಳಾರಿ ಜಿಲ್ಲಾ ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ DC ಅವರಿಗೆ ಕೂಡ ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ನಾವು ಇಲ್ಲಿ ಡೆಲಿವರಿ ಕೇಸಿಗೆ ಅಂತ ಕರ್ಕೊಂಡು ಹೋಗ್ತೀವಿ. ಸಿಟಿಯಲ್ಲಿ ವಿಮ್ಸ್ ಆಗಲಿ, ಗೋಸ್ ಹಾಸ್ಪಿಟ್ಲ್ ಆಗಲಿ ನಾವು ಕರ್ಕೊಂಡು ಹೋದಾಗ ಒಬ್ಬ ಗರ್ಭಿಣಿ ಮಹಿಳೆ ನಮ್ಮನ್ನು ನಂಬಿ ಅವ್ರು ನಮ್ಮ ಮೇಲೆ ಭರವಸೆ ಇಟ್ಟು ಕರ್ಕೊಂಡು ಹೋಗಿರ್ತಾರೆ. ಬಟ್ ನಾವು ಅಲ್ಲಿ ಹೆರಿಗೆ ರೂಮ್ಗೆ ಹೋದಾಗ ನಮ್ಮಲ್ಲಿ ಹೆರಿಗೆ ರೂಮಲ್ಲೇ ಒಳಗಡೆನೇ ಸೇರಿಸ್ಕೊಳ್ಳಲ್ಲ. ಅದೇ ರೀತಿ ಅಲ್ದ ನಾವು ಒಂದು ಹೆರಿಗೆಗೆ 200 ರೂಪಾಯಿ ಅಂತ ಗೌರವಧನ ಕೊಡ್ತಾರೆ. ಆ 200 ರೂಪಾಯಿ ಕೂಡ ನಮ್ಮ ಅಕೌಂಟಿಗೆ ಬರಲ್ಲ. ಅಲ್ಲಿ ನಾಟ್ ಅವೈಲೇಬಲ್ ಅಂತಲೇ ತುಂಬ್ತಾರೆ. ಅಲ್ಲಿ ಆಶೆನೇ ಕರ್ಕೊಂಡೋಗಿ ಹೆರಿಗೆ ಮಾಡಿಸಿದ ಮೇಲೆ ನಮಗೆ 200 ರೂಪಾಯಿ ಬರೋದೇ ಇಲ್ಲ. ಇದಕ್ಕಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇನ್ನು ನಮಗೆ ಭಾಳಷ್ಟು ನಮ್ಮದು ಏನು ತಿಂಗಳ ಇನ್ಸೆಂಟಿವ್ ಬರೋದಿದೆ ಅದು ನಗರಲ್ಲಿ ನಾವು ಏನೆಲ್ಲ ವರ್ಕ್ ಮಾಡ್ತೀವಿ ಅದಕ್ಕೆ ತಕ್ಕಾದ ಇನ್ಕಮೇ ನಮಗೆ ಕೊಡಲ್ಲ. ನಮಗೆ ಬರೋದು ಬರೀ 2,000 ರೂಪಾಯಿ ಬರುತ್ತೆ. ಆಮೇಲೆ ಕನಿಷ್ಠ ವೇತನ ನಮಗೆ 15,000 ರೂಪಾಯಿ ನಾವು ಮಾಡಲೇಬೇಕಂತಂದು ನಾವು ಇಲ್ಲಿ ಸಂಘಟನೆಯಲ್ಲಿ ನಾವು ಸ್ಟ್ರೈಕನ್ನು ಹಮ್ಮಿಕೊಂಡಿದ್ದೇವೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡು ಮಿಡಿತ. ನಮಸ್ಕಾರ.